ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾವಿವತ್ತು ಊರಲ್ಲಿದ್ದೀವಿ. ಇದೇ ನಮ್ಮ ಸ್ಟೇ ಮಾಡಿರೋ ರೂಮ್. ನಿನ್ನೆ ತೋರಿಸೋದಲ್ಲ, ಇದೆ ನೋಡಿ ಇವತ್ತಿನ ಔಟ್ಲುಕ್. ಈಗ ಸೀದಾ ಜಗನ್ನಾಥ್ ಟೆಂಪಲ್ಗೆ ಹೊರಟಿದ್ದೀವಿ. ಹೇಗಿರುತ್ತೆ ಫುಲ್ಲು ವಿಡಿಯೋ ನೋಡಿ ಗೈಸ್. ಲಪ್ಪ ಇದಳ ಗೈಸ್, ನಾವೀಗ ಇರೋದು ಈ ಹೆಸರು, ಇದು ಹೋಟೆಲ್ ಹೆಸರು ಏನು ಬರುತ್ತೆ ಅಂದರೆ ಪುರುಷೋತ್ತಮ್. ಇದು ನೋಡಿ ತೋರಿಸ್ತೀನಿ ಹೆಂಗಿದೆ ನಮ್ಮ ಡಿಸ್ಪ್ಲೇ ಆಗಿರೋ ಹೋಟೆಲ್. ಇದೆ ನೋಡಿ ಗೈಸ್ ಹೋಟೆಲ್. ಚೆನ್ನಾಗಿದೆ ನೋಡಿ, ಊರಲ್ಲಿರೋದು. ಇಲ್ಲಿಂದನೇ ಇಷ್ಟು ವ್ಯೂ ಕಾಣುತ್ತೆ. ಹಂಗೆ ಕೆಳಗೆ ಹೋಗಿ ಎಲ್ಲ ತೋರಿಸ್ತೇನೆ. ಎಲ್ಲ ರೆಡಿ ಆಗ್ತಾ ಇದ್ದೀವಿ. ಬೆಳಿಗ್ಗೆ 6 ಗಂಟೆಯಿಂದ ಎಬ್ಬರಿಸ್ತಿದ್ದಾರೆ, ಯಾರು ಹೇಳ್ತಿಲ್ಲ. ಫುಲ್ ಏನೋ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಫುಲ್ ವೀಡಿಯೋ ನೋಡ್ತಾ ಇರಿ. ಆ್ಯಂಡ್ ಇಲ್ಲೆಲ್ಲ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಿರ್ತೀನಿ ನಮ್ಮ ಬ್ಲಾಗಲ್ಲಿ. ಎಲ್ಲ ಥರದ್ದು ಕಾಮಿಡೀಸ್ ಇರುತ್ತೆ, ಎಲ್ಲ ಇರುತ್ತೆ. ಓಕೆನಾ ಗೈಸ್? ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ನಮ್ಮ ಬಾಯ್ಸಿಂದು ಬಟ್ಟೆಗಳು. AC ಕೂಡ ಇದೆ ಗುರು, ಆರಾಮಾಗಿರ್ಬೋದು. ನಿದ್ದೆ ಮಾತ್ರ ಸಖತ್ತ ಬಂತು. ಆ್ಯಂಡ್ ಬಿಸಿನೀರಿಗೆ ಒಂದು ತಲೆನೇ ಕೆಡಿಸ್ಕೊಬೇಡಿ, ಸಖತ್ ಬಿಸಿನೀರು. ಆ್ಯಂಡ್ ಹಿಂಗೆ ಹೊರಟ್ರೆ ಇಟ್ಸ್ ಆಯಿತು. ಕಾಯಿಸಿದೆ ನೋಡಿ ಒಬ್ಬರು. ಇದಳ್ಳಪ್ಪು 8 ಗಂಟೆ ಆದರೆ ಇದಲ್ವಲ್ಲ. ಸೌಕಾರ ಮಂದಿ ರೆಡಿ ಆಗ್ಬಿಟ್ಟವ್ರೆ. ನಡೀಲ ಸ್ನಾನಕ್ಕೆ ನಡೆಯಲು. Guys, this is my brother and he is my brother. ಇದೆ ನೋಡಿ ಗೈಸ್ ನಮ್ದು ಹೊರಗಡೆ ಹಿಂಗೈತೆ. This is our lodge, ಪುರುಷೋತ್ತಮ್. ಹೆಂಗಿದೆ ಹಾಂ. ಈಗ ಪೂರಿ ಜಗನ್ನಾಥ್ಗೆ ಹೊರಟಿದ್ದೀವಿ. ಈಗ ಪೂರಿ ಜಗನ್ನಾಥ್ಗೆ ಹೋಗ್ತಾ ಇದ್ದೀವಿ ಗೈಸ್. ಈ ಥರ ಇದೆ. ಓ ಪುರಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಆಟೋ ಇದೆ ಈಗ ವಾಕಿಂಗ್ ಶುರು ಮಾಡಿದ್ದೀವಿ. ಎಲ್ಲ ಇಲ್ಲಿ ಯಾವುದಾದ್ರು ದೇವಸ್ಥಾನಗಳಿದೆ, ಅದೇನಲ್ಲ ದೇವಸ್ಥಾನಗಳಿದೆ ನೋಡಿ ಇಲ್ಲಿ.
ಮಾರ್ಕೆಟ್, ಮುನ್ಸಿಪಲ್ ಮಾರ್ಕೆಟ್, ಸಾರಿ ಗೈಸ್. ಈಗ ನಾವು ವಾಕಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಎಲ್ಲಿ ಡ್ರಾಪ್ ಆಗ್ತಾರೆ ಅಲ್ಲೇ ಡ್ರಾಪ್ ಆಗ್ತಾರೆ. ಆಟೋಗಳೆಲ್ಲ ಅಲ್ಲಿಂದ ಒಳಗೆ ಬರಲ್ಲ ಅಂತೆ. ಈ ಥರ ಗಾಡಿಗಳು ಅಷ್ಟೇ ಹೋಗೋದು ಇಲ್ಲಿ, ಓಕೆನಾ. ಆ್ಯಕ್ಚುಲಿ ಒಳಗೆ ಬರ್ತಾವೆ, ಅವ್ರು ಯಾಕೋ ಬರಲಿಲ್ಲ. ಆ್ಯಂಡ್ ಇದೇ ಲಾಸ್ಟ್ ಅಂತ ಹೇಳಿದ್ರು. ಆ್ಯಂಡ್ ಈ ಥರವೂ ತುಂಬ ಇದಾವೆ ನೋಡಿ. ಇಲ್ಲಿ ಹೋಗ್ತೀವಿ ನೋಡಿ, ಎಲೆಕ್ಟ್ರಿಕ್ ಈ ಥರವು ತುಂಬ ಇದ್ದಾವೆ. ನೋಡಿ ಅಲ್ಲೆಲ್ಲ ಕುತ್ಕೊಂಡು ಹೆಂಗೆ ಬರ್ತೀಯಾರ. ಇದು ಪೂರಿ ಜಗನ್ನಾಥಿಗೆ ಹೋಗ್ತಾ ಇರೋದು. ಈಗ ನೋಡಿ ಅಲ್ಲಿ ಕಾಣಿಸ್ತಾ ಇರೋದೇ ನಿಮಗೆ ಜಗನ್ನಾಥ್ ಟೆಂಪಲ್. ಗೈಸ್ ನಿಮಗೆ ಕಾಣಿಸ್ತಿದೆಯಲ್ಲ, ಅದೇ ಜಗನ್ನಾಥ್ ಟೆಂಪಲ್ಲು. ನೀವು ನೋಡ್ತಾ ಇರೋದೇ ಜಗನ್ನಾಥ್ ಟೆಂಪಲ್. ಈಗ ಅಲ್ಲಿಗೆ ಹೋಗ್ತೀವಿ, ಓಕೆನಾ. ಆ್ಯಕ್ಚುಲಿ ಇಲ್ಲೆಲ್ಲೂ ವೀಡಿಯೋ ಅಲೋಡ್ ಇಲ್ಲ, ಓಕೆನಾ. ಇಲ್ಲಷ್ಟೇ ಅಲೋ ಇರೋದು. ಅಲ್ಲೆಲ್ಲ ಫೋನೆಲ್ಲ ಅವ್ರಿಗೆ ಕೊಟ್ಟು ಹೋಗ್ಬೇಕು. ಅವರಿಗೆಲ್ಲ ಒಂದು ಫೋನ್ ಹ್ಯಾಂಡ್ ಓವರ್ ಮಾಡಿ ಹೋಗ್ತೀರಿ. ಆಮೇಲೆ ಅಲ್ಲಿ ಏನಿದೆ ಹೊರಗಡೆ ನಾವು ತೋರಿಸ್ತೀವಿ, ಓಕೆನಾ. ಹೊರಗಡೆ ಎಲ್ಲ ತೋರಿಸ್ತೀವಿ. ಪೂರಿ ಜಗನ್ನಾಥ್ ಇಲ್ಲ ಒಳಗಡೆ ಏನೋ ಫೋನ್ ಅಲೋನೇ ಇಲ್ಲ. ಇದು ಒಳಗಡೆ ಗೋಪುರನಾರು ತೋರ್ತಾನಂದ್ರೆ ಅದು ಅಲೋ ಇಲ್ಲ, ಓಕೆನಾ. ಈ ಥರ ಇದೆ. ಎಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಇಲ್ಲೆಲ್ಲ ಇದೆಲ್ಲ ಇದ್ದಾವೆ, ರಿಲಯನ್ಸ್ ಅಂತೆ, ಮಾರ್ಕೆಟ್ಸ್ ಅಂತೆ ಎಲ್ಲ ಇದ್ದಾವೆ. ಸ್ಮಾರ್ಟ್ ರಿಲಯನ್ಸ್ ನೋಡಿದ್ರಲ್ಲ, ಅದಿಲ್ಲೇ ಇದೆ ನೋಡಿ. ಅವ್ರಿದು ಬಸ್ಸಲ್ಲಿ ಹಾಕೊಂಡಿದ್ದಾರೆ. ಇಲ್ಲೂ ಯಾವುದೋ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಏನೋ ಇವನು ಏನಕ್ಕೆ ಈ ಥರ ಪಂಚೆ ಹುಡ್ಕೊಂಡಿದ್ದಾರೆ ಅಂದರೆ, ಅವ್ರು ನಮ್ಮ ಮಾಮ ಅವರು ಹುಡ್ಕೋಬೇಕು ಅಂತ ಇದು ಮಾಡಿದ್ದಾರೆ. ಇವನು ಏನಕ್ಕೆ ಹಿಂಗೆ ಹುಡ್ಕೊಂಡವನೆ ಅಂದರೆ, ನಮ್ಮ ಅಣ್ಣ ಪ್ಯಾಂಟ್ ಇಲ್ಲ ಅಂದ್ಬಿಟ್ಟು ಪಂಚೆ ಹುಡ್ಕೊಂಡವನು. ಅಪ್ಪೋ ಅಪ್ಪೋ ಇಲ್ಲಿ ನೋಡ್ರಿ ಮಜ್ಜಿಗೆ ಅವ್ರು ನೋಡಿದ್ರೆ ಕ್ರೋಜ್ ಕುಡಿಯಲ್ಲ ಅಮ್ಮ. ಅಪ್ಪ ನಿಂದು ಒಳ್ಳೆ ಚೆನ್ನಾಗಿಟ್ಕೊಳ್ಳ. ಪ್ಯಾಂಟ್ ಇಲ್ಲ ಆಮೇಲೆ ಪಂಚೆ ಹೊತ್ಕೊಂಡು ಬಂದಿದ್ಯಲ್ಲ. ಇಲ್ಲೆಲ್ಲ ಮಾಡ್ತಾ ಇರೋದು ಓಡಿ ಅಂತೆ. ಅದು ಒಟ್ಟು ಅರ್ಥ ಆಗಲ್ಲ ನಮಗೆ. ನಾವು ಕರ್ನಾಟಕದವರು ಹಿಂದಿ ಇಂಗ್ಲೀಷ್ ಓಕೆ, ಹಿಂದಿನೂ ತೋಡ ಮಾತಾಡ್ತೀವಿ, ಆದರೆ ಇವೆಲ್ಲ ಅರ್ಥ ಆಗಲ್ಲ. ಗುರು ನೋಡಿ ಗುರು, ಇದೇ ಪೂರಿ ಜಗನ್ನಾಥ್ ಟೆಂಪಲ್ ನೋಡಿ. ಅಲ್ಲಿ ಕಾಣ್ತಿರೋದೇ ಪೂರಿ ಜಗನ್ನಾಥ್ ಟೆಂಪಲ್ಲು. ನೀನು ಹೋಗ್ತೀವಿ, ತಿಂದಿಲ್ಲ. ಆ್ಯಕ್ಚುಲಿ ತಿಂಡಿ ಮಾಡ್ಕೊಂಡು ಹೊರಡೋಣ ಅಂತಿದ್ವಿ. ಆ್ಯಕ್ಚುಲಿ ಇಲ್ಲೆಲ್ಲ ಕ್ಲೀನೆಸ್ ಮೇಂಟೈನ್ ಮಾಡಿಲ್ಲ. ತುಂಬ ಎಲ್ಲೆಲ್ಲೋ ಹೋಗ್ತೀವಿ ರೋಡಲ್ಲೇ, ಎಲ್ಲೂ ಕ್ಲೀನ್ನೆಸ್ ಮೇಂಟೈನ್ ಇಲ್ಲ. ನಾವು ಏನಂದರೆ ಇಲ್ಲೂ ಫಿಕ್ಸ್ಡ್ ರೇಟ್ ಇರುತ್ತೆ. ಹಂಗಾರೆ ಸರ್ವೆ ಬಗ್ಗೆ ನೋಡ್ತಾರೆ, ಬಾರ್ಗಿ ಸರ್ವೆ ಮಾಡ್ತಾ ಇಲ್ಲ, ಫಿಕ್ಸ್ಡ್ ರೇಟ್ ಅಂತ ಹಾಕೊಂಡಿದ್ದಾರೆ. ಇದೇ ಅವರ ಹೋಟೆಲ್. ಇಲ್ಲಿ ಯಾವುದೋ ಒಂದು ಹೋಟ್ಲು ಬಂದು ಏನು ಅಷ್ಟೇನಿದಿಲ್ಲ. ಆ್ಯಂಡ್ ಇವರೆಲ್ಲ ಪಾನ್ ಪರಕ್ಕೆ ಹಾಕಿ ಉದ್ದು ನೋಡೋಕ್ಕೆ ಆಯ್ತಲ್ಲ, ತಿನ್ನೋಕ್ಕೂ ಆಗ್ತಿಲ್ಲ. ಹೆಂಗಿದ್ದಾರೆ ಅಂದರೆ ಸರ್ವ್ ಮಾಡೋಕ್ಕೆ ನಿಂತ್ಕೊತಾ ಇಲ್ಲ ಹೆಂಗೆ ಕೈಲಿ. ಅಷ್ಟು ಫುಲ್ಲು ಲೂಸ್ ಆಗ್ಬಿಟ್ಟವ ನಾವಯ್ಯ. ನೋಡಿ ಇಲ್ಲೇ ಇದೆಲ್ಲ ಏನೋ ಮಾಡೋಕ್ಕಲ್ಲ, ಇಲ್ಲೇ ತಿನ್ನಬೇಕು ಗೈಸ್. ನಮಗೆ ಬೇರೆ ಇದಿಲ್ಲ, ಇಲ್ಲೇ ತಿನ್ನಬೇಕು. ಉಳ್ಗಡೆ ನೋಡ್ರಿ, ಒಡಿಶಾ ಫುಲ್ಲು ತೋರಿಸ್ತೀನಿ. ಆದರೆ ಬಟ್ ಈ ಕ್ವಾಲಿಟಿ ಥರ ಇದು ಒಂದೇ ಹೋಟೆಲ್ ನಮಗೆ ಕಂಡಿದ್ದು. ಹೊರಗಡೆಯಿಂದ ಒಳಗಡೆ ಏನಿಲ್ಲ ನೋಡಿ. ಏನು ನೋಡ್ತೀರಾ ಇಷ್ಟೇ. ಒಂದು ಡಿಸೈನ್ ಹಾಕ್ಬಿಟ್ಟು ಗೋಲ್ಡ್ ಲೈಟ್ ಹಾಕ್ಬಿಟ್ಟವನೆ ಕುತ್ಕೊಂಡು ಹೋರಪ್ಪ ಅಂತ. ಅವನು ಪಾಂಪರಕ್ಕೆ ಹಾಕೊಂಡು ನಿದ್ದೆನೇ ಮಾಡಿಲ್ಲ ಪಾಪ. ನೋಡಿ ಇದು ಬೇಕಾದ್ರೆ ಚಪ್ಪಲಿ ಹಾಕೊಂಡೆ ರೋಡಲ್ಲಿ ಓಡಾಡಿ, ಬೇಕಾದ್ರೆ ಅಲ್ಲಿ ದೇವಸ್ಥಾನದ ಹತ್ರ ಬಿಡಿ. ತುಂಬ ಇದೈತೆ ಪಾನ್ ಪರಕ್ಕೆ ಅಲ್ಲೆಲ್ಲ ಹೋಗ್ದಿರೋದು, ಹಂಗೆ ಕ್ಯಾಕ್ಟಸ್ ಹೋಗಿದ್ದಿರೋದು.
ಇದೊಂದು ಹಿಸ್ಟ್ರಿ ಪ್ಲೇಸ್ ಆಗಿ ಹೆಂಗೆ ಇಟ್ಕೋಬೇಕು ಅಂತ ಇನ್ನು ಯಾರು ಗಮನಕ್ಕೂ ಬಂದಿಲ್ಲ ಅದಕ್ಕೆ. ಉಪ್ಪಿಟ್ಟು ಗೊತ್ತಾರೆ, ಉಪ್ಪುಮ ಉಪ್ಪಿಟ್ಟು ಕನ್ನಡದಲ್ಲಿ ಉಪ್ಪಿಟ್ಟು ಅಂತಾರೆ. ಮಾಡೋರು ದೋಸೆ ಅಲ್ಲೇ ಗೈಸ್. ಈಗ ತಿಂಡಿ ವಿಚಾರಕ್ಕೆ ಬರೋಣ. ತಿಂಡಿ ಏನು ಅಷ್ಟು ಚೆನ್ನಾಗಿಲ್ಲ, ಓಕೆನಾ? ಇಟ್ಸ್ ನಾಟ್ ಗುಡ್, ಚೆನ್ನಾಗಿಲ್ಲ. ಆ್ಯಂಡ್ ತುಂಬ ಬೇಜಾರಾಯಿತು. ಚೆನ್ನಾಗಿಲ್ಲ ಗುರು, ಏನು ತಿಂಡಿ ಚೆನ್ನಾಗಿಲ್ಲ, ಕ್ಲೀನ್ನೆಸ್ ಮೇಂಟೈನ್ ಮಾಡಲ್ಲ, ಏನು ತೊಳಿಲ್ಲ ನೋಡಿ. ಏನು ದೇವಸ್ಥಾನ ನೋಡೋಕೆ ಬಂದೀವಿ, ಹಿಸ್ಟ್ರಿ ಪ್ಲೇಸ್ ಅಂದ್ಬಿಟ್ಟು ನಮ್ಮ ಕೃಷ್ಣನ ಜಗನ್ನಾಥ್, ಪೂರಿ ಜಗನ್ನಾಥ್ನ ನೋಡೋಕೆ ಬಂದೀವಿ ಅಷ್ಟೇ, ಬಿಟ್ಟರೆ ಏನಿಲ್ಲ ಊಟ ತಿಂಡಿ ಏನೂ ಇಲ್ಲ. ಇಷ್ಟು ಇದರಲ್ಲಿ ಹೋಟ್ಲುಗಳಲ್ಲಿ ಇದೊಂದೇ ಚೆನ್ನಾಗಿ ಕಾಣಿಸಿದ್ದು, ಇದೇ ವೆಜ್ ವಾಲಾ ಅಂತೆ ರೆಸ್ಟೋರೆಂಟ್ ಅಂತ. ಬಕ್ರಾ ಆಗಬೇಡ್ರಿ, ಏನೂ ಚೆನ್ನಾಗಿಲ್ಲ ಗುರು, ಏನೇನೂ ಚೆನ್ನಾಗಿಲ್ಲ. ಬಟ್ ನಮ್ಮ ಜಗನ್ನಾಥ್ನ ದೇವ್ರು ನೋಡೋಕ್ಕೆ ಬಂದಿದ್ವಿ, ಎಲ್ಲ ಮುಗಿಸ್ಕೊಂಡು ಹೋಗೋಣ. ಆ್ಯಂಡ್ ಒನ್ ಥಿಂಗ್ ಏನು ಚೆನ್ನಾಗಿದೆ ಅಂತ ಅಂದರೆ ನಾನ್ ವೆಜ್ ಒಂದು ಓಕೆ, ನಾನ್ ವೆಜ್ ತಿನ್ನೋರು ಓಕೆ. ಬಟ್ ತಿಂಡಿ ನಂಬ್ಕೊಂಬಂದು ವೆಜ್ ನಂಬ್ಕೊಂಬಂದವ್ರಿಗೆ ಎಲ್ಲರಿಗೂ ಚಂದ. ಆಲೂಗಡ್ಡೆ ಪಲ್ಯ ಅಂತೂ ಇಡೀ ನಮ್ಮ ಜಗತ್ತಲ್ಲೇ ಅದು ತಿಂದಿಲ್ದಂಗೆ ಅಂದ್ಬಿಟ್ಟು ಚೆನ್ನಾಗಿಲ್ಲ ಅದೆಲ್ಲ, ಓಕೆನಾ? ಬನ್ನಿ, ಇನ್ನೇನೆಲ್ಲ ಆಯಿತು, ಫ್ಯಾಮಿಲಿದೇನೆಲ್ಲ ಊಟ ಮಾಡ್ತೀವಿ, ತಿಂಡಿ ತಿಂತಿದ್ದಾರೆ. ಇನ್ನೇನೆಲ್ಲ ಒಂದೊಂದು ದೋಸೆ ಮಾಡಿದ್ದಾರೆ. ಉಪ್ಪಿಟ್ಟು ಒಂದು ಓಕೆ ಅನಿಸ್ತು. ದೋಸೆ ಅಂತೂ ಏನು ಲಿಟ್ರಲಿ ಏನೂ ಚೆನ್ನಾಗಿರಲಿಲ್ಲ. ಫ್ಯಾಮಿಲಿಯೆಲ್ಲ ತಿಂಡಿ ತಿಂತಿದ್ದಾರೆ. ನಡೀರಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ, ಕರ್ಕೊಂತಿದ್ದ ದೇವಸ್ಥಾನಕ್ಕೆ ಹೋಗೋಣ. ಆ್ಯಂಡ್ ಇಲ್ಲೆಲ್ಲ ಈ ಥರ ಕರ್ಕೊಂಡು ಹೋಗ್ತಾರೆ ನೋಡಿ, ಇಬ್ಬರನ್ನೆಲ್ಲ ಈ ಥರ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟು ದೇವ್ರ ದರ್ಶನಕ್ಕೆ ಅಂತ ಹೋಗೋಣ. ಇಲ್ಲಿದೆ ನೋಡಿ ನಮ್ಮ ಜಗನ್ನಾಥ ಟೆಂಪಲ್. ಇಲ್ಲ ನಿಮಗೆ ಇದನ್ನು ತೋರಿಸ್ತೀನಿ ನೋಡಿ, ಹೆಂಗೆ ಕುಣಿತವ್ರೆ ಅಂತ. ರೀಲ್ಸ್ ಮಾಡ್ತಿರೋದು ನೋಡಿ ಹೆಂಗೆ ಮಾಡ್ತೀವ್ರಿ. ಹಾಂ, ಅವ್ನು ಕುಣಿತಿರೋದು ನೋಡ್ಬೇಕಾಯ್ತು. ನಮ್ಮ ಅಣ್ಣಂದಿರೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ ಅವನ್ನೇ. ಇದೇ ಪ್ಲೇಸ್ ಪೂರಿ ಜಗನ್ನಾಥ್ ನೀರಲ್ಲಿ ಪ್ರವೇಶ ಕೊಡ್ತಾ ಇದೀವಿ. ನೋಡಿ ಏನು ಕ್ಯೂ ಇದೆ ಬರ. ನಾನು ಇನ್ನೊಂದು ಥಿಂಗ್ ಹೇಳ್ತೀನಿ ಎಲ್ಲರಿಗೂ, ನಾನು ವೀಡಿಯೋ ನೋಡೋರಿಗೆ, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದಿರೋದು ಅಷ್ಟೇ ನನಗೆ ಗೊತ್ತು. ಬಟ್ ಇದ್ರ ಬಗ್ಗೆ ಏನು ಹಿಸ್ಟ್ರಿ ಗೊತ್ತಿಲ್ಲ. ಆಮೇಲೆ ಏನೂ ಗೊತ್ತಿಲ್ಲ, ಹಂಗೆ ಯಾರಕ್ಕೆ ಹೋಗ್ಬೇಡಿ. ಬಗ್ಗೆ ಇದ್ರ ಬಗ್ಗೆ ರಿಯಲೈಟಿ ನನಗೇನೂ ಗೊತ್ತಿಲ್ಲ, ಓಕೆನಾ? ತೋರಿಸ್ಬೇಕು ಅನಿಸ್ತದೆ, ನನ್ನ ಬ್ಲಾಗಲ್ಲಿ ನಿಮ್ಗೆ ತೋರಿಸ್ತಾ ಇದೆ ಅಷ್ಟೇ. ಫೋನ್ಗಳು ಅಲ್ಲ ಇಲ್ಲ, ಅದಕ್ಕೆ ಎಲ್ಲ ಫೋನ್ಗಳು ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ. ಬರೀ ಜಗನ್ನಾಥ್ ಟೆಂಪಲ್ ತುಂಬ ರಶ್ ಇದೆ. 3 hours ಬೇಕಂತೆ. ಫೋನಲ್ಲೋ ಇಲ್ಲ, ವೀಡಿಯೋ ಆಮೇಲೆ ಮಾಡ್ತೀನಿ, ಬಾಯ್. ಗೈಸ್, ಈಗಿನ ದರ್ಶನ ಮುಗಿಸ್ಕೊ ಬಂದ್ವಿ. ನಾವು ಹೋಗಿದ್ದು 10 ಗಂಟೆಗೆ ಏನೋ ದರ್ಶನ, ಇಷ್ಟು ತನಕ ಆಯಿತು ಗೈಸ್. ಫುಲ್ಲು ಕಾಲೆಲ್ಲ ಸುತ್ತೈತೆ, ಫುಲ್ಲು ಕೆಂಡ ಮಾತ್ರ, ಒಡಿಶಾ ಮಾತ್ರ ಫುಲ್ಲು ಕೆಂಡ ಇದು. ಸಕ್ಕ ಎಲ್ಲ ಓಡೋಗಿ ಇಲ್ಲಿ ನಿಂತ್ಕೊಂಡವ್ರು ಫ್ಯಾಮಿಲಿ ಫುಲ್ಲು. ನಾನೀಗ ಬ್ಲಾಗಿಗೋಸ್ಕರ ತುಂಬ ಬಂದೀನಿ ಅಷ್ಟೇ. ಸಕ್ಕ ಸುಡ್ತಾಯಿದೆ ಇವರು, ನಿಲ್ಲಕ್ಕಾಯ್ತಾಯಿಲ್ಲ, ಏನು ಮಾಡೋಣ? ಇಷ್ಟೋ ತನಕ ದರ್ಶನ ಮಾಡಿ ಬಂದ್ವಿ. ಇಲ್ಲಿ ಫುಲ್ಲು ನೋಡಿ, ಇಲ್ಲಿ ಹೊಡ್ತವ್ರೆ. ಓಡ್ರಿ ಓಡ್ತಾರ ನೋಡ್ರಿ ಗೈಸಲ್ಲಿ. ಅಪ್ಪ ಇದು ಕೊಡೋ ಆಟೋಗೋಸ್ಕರ ಓಡ್ತಾರಲ್ಲ, ಕಾಲು ಸುಡ್ತಾ ಇದೆ ಅಂತ ಹೆಂಗೆ ಓಡ್ತಾವ್ರು ನೋಡಿ. ಹತ್ಕೊಳ್ರ ಫಸ್ಟು. ಹೌದಾ, ಹತ್ತಲ್ಲ. ಈಗ ಊಟಕ್ಕೆ ಬಂದಿರೋದೇ ಇದೆ ನೋಡ್ರಿ. ಇದೆ ಹೋಟೆಲ್ಗೆಲ್ಲ ರೆಸ್ಟೋರೆಂಟ್ ಅಂತ ಹಾಕೊಂಡಿದ್ದಾರೆ. ನಾವು ಬಂದಿದ್ದು ಹೋಟೆಲ್ ಇದೆ ನೋಡಿ. ಎಲ್ಲ ಗೈಸ್, ಈಗಿನ ಊಟ ಮಾಡ್ಕೊಂಡು ಬಂದ್ವಿ. ಚಿಕನ್ ಬಿರಿಯಾನಿ, ಪರೋಟ ಎಲ್ಲ ತಿಂದ್ವಿ. ಚೆನ್ನಾಗಿತ್ತು ಹೋಟೆಲ್, ಊಟ ಚೆನ್ನಾಗಿದೆ. ಬಟ್ ಕಾಸ್ಟ್ ವರ್ತ್ ಆಫ್ ಕಾಸ್ಟ್ ಅಂತಾರಲ್ಲ ಹಂಗೆ. ಇಲ್ಲಿ ನೋಡ್ರಿ, ಇಲ್ಲ ಹೆಂಗೆ ದುಡ್ಡು ಇಸ್ತಾರೆ ಶ್ರೀಮಂತರುಗಳು. ಐಸ್ ಕ್ರೀಮ್ ಇದು ನೋಡ್ರಿ, ಇಲ್ಲಿ ಡೈರಿ ಮಿಲ್ಕ್ ಇದು ಯಾರಿಗೆ ಗೊತ್ತಾ? ಅವ್ರ ಹುಡುಗಿಗೆ 220. ಒಡಿಶಾದಲ್ಲಿ ಒಂದು ಹುಡುಗಿ ನೋಡಿ, ಅವರಿಗೆ ಅದೇ ಅವಳಿಗೆ ತಾನೇ ಇದೆ. ಅದೇ ಅವತ್ತು ಹೇಳಿದ್ದಲ್ಲ, ಒಳ್ಳೆ ಗಣಪತಿ
ನಾವು ಲಾಡ್ಜ್ ಹತ್ರ ಬಂದ್ವಿ. ಓಡ್ರಿ ಸುಡ್ತಿದೆ, ನಮ್ಮ ಲಾಡ್ಜ್ ಹಿಂಗಿದೆ ನೋಡಿ, ತೋರ್ಸಕ್ಕಾಗಲ್ಲ, ತುಂಬ ಸುಡ್ತಿದೆ ಗೈಸ್. ಓಡ್ರೋ ಕೂಲಾಗಿ ಎಸಿ ಇದೆ. ಇಲ್ಲಿ ನೋಡ್ರಿ ಎಷ್ಟು ಕೂಲಾಗಿದ್ದಾನೆ ಮನುಷ್ಯ. ಬಿಸಿಲಲ್ಲೂ ಅಷ್ಟು ಕೂಲಾಗಿರೋದಂದ್ರೆ ಒಬ್ಬನೇ ಅಂತ. ನಮ್ದೇ ನೋಡಪ್ಪ ವಾಪಸ್ ಬಂದಿದ್ದು. ಓಡೋಕೆ ಸುಸ್ತಾಯಿತ್ತು ನೋಡಿ ಗಾಡಿ ಲಾಡ್ಜ್ ನೋಡಿ. ರೂಮಲ್ಲಿ ಕುತ್ಕೊಂಡು ಹಿಂಗೆ ಫೋನಲ್ಲಿ ಬರ್ತಾರೆ. ತನಕ ಫೋನ್ ಹಿಡ್ದಿಲ್ಲ, ಫ್ಯಾನ್ ಇರಲಿಲ್ಲ, ಎ ಸಿ ಇರಲಿಲ್ಲ, ಬೆಂದು ಹೋಗ್ಬಿಟ್ಟಿದ್ವಿ. ಇಲ್ಲಿ ನೋಡ್ರಿ ಎಲ್ಲ ಹೊಲ್ಟವ್ರು. ಎಸ್ ಗೈಸ್, ನಾವು ಫೈನಲ್ ಆಗಿ ಅವನ ಹತ್ರ ಆಟೋದನ ಹತ್ರ ಸರ್ರೆಗೆ ಆಗುತ್ತಲ್ಲ ಕರ್ನಾಟಕದವರು ಬಾರ್ಗಿಂಗಲ್ಲಿ ಅವ್ರು ನಿನ್ನೇನೋ ಅವನೇ ಕರ್ಕೊಂಬಂದೇನೆ ಗೈಸ್ ಇದೇ ಇದಕ್ಕೆ ಬೀಚ್ಗೆ. ಇವತ್ತು ಆಲ್ರೆಡಿ ಮತ್ತೆ ಇದು ಮಾಡ್ತಿದ್ದ, ಅದಕ್ಕೆ ಅದೇ ಇದು ಕೌಂಟಿ ಬಂದು ಇವಾಗ ನಾವು ತೋರಿಸ್ತಾ ಇರೋದು ಬೇ ಆಫ್ ಬೆಂಗಾಲ್ ಬೀಚ್ ನೋಡಿ ಗೈಸ್. ಇದೆ ಲಾಸ್ಟು ನಮ್ಮ ಬೇ ಆಫ್ ಬೆಂಗಾಲ್, ಇದು ಒಡಿಶಾ ಲಾಸ್ಟ್ ಬೀಚ್ ಇದು ನೋಡಿ ಹೆಂಗಿದೆ ಗೈಸ್. ಇದೆಲ್ಲ ಇಷ್ಟಕ್ಕೊಂದು ಜನ ಇದ್ದಾರೆ. ಸನ್ಸೆಟ್ ತೋರಿಸ್ಬೇಕಾಯ್ತು, ಸನ್ಸೆಟ್ ತೆಗಿಯೋಕ್ಕಾಗಲಿಲ್ಲ, ಚಾರ್ಜ್ ಇರಲಿಲ್ಲಪ್ಪ ನೋಡಿ ಗೈಸ್. ಇಲ್ಲಿ ನೋಡಿ ಇಡ್ಸ್ ವಿಡಿಯೋ. ನೋಡ್ರಿ ಸ್ಪೀಡ ಹೇಳ್ತಾನೆ ರೈಟ್ ನೋಡ್ತೀರಲ್ಲ ಹೆಂಗಿದೆ ನೋಡಿ. ಮತ್ತೆ ನೋಡಕ್ಕೆ ಒಂದು 2 ಕ್ಯಾಂಪ್ ಆಗಲ್ಲ ಹಿಂದೆ ಮಾತ್ರ. ಅವ್ರು ಯಾವುದೋ ಅವ್ರು ಯೂಸ್ ಮಾಡ್ತಾರಲ್ಲ ಹಿಂದೆಗಡೆ ನೆಟ್ಬಿಟ್ರಿ. Guys, we are enjoying here. Full enjoyment, guys. No, ಇವತ್ತು ನೈಟಿಗಿದೆ ಪಂಕ. Hello, ಅವನಿಗೆ ಕ್ಲಾಸ್. ಗೈಸ್, ನಾವಿಲ್ಲೆಲ್ಲ ಈಗಿನ ಬೀಚಲ್ಲಿ ಆಟ ಆಡ್ಕೊಂಡು ಬಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಡೈಮಂಡ್ ಅಂತೆ, ಒರಿಜಿನಲ್ ಅಂತೆ ಡೈಮಂಡು. ಆ್ಯಂಡ್ ವಿಡಿಯೋ ನೈ ಬೈ ಇಲ್ಲಿ ಎಲ್ಲ ಡೈಮಂಡ್ ಇದನ್ನ ತಗೊಂಡು ಅದನ್ನ ಏನಂತದ್ದು ಒಡಿಶಾ ಡೈಮಂಡ್ ಅಂತೆ. ಇದೊಂದು 10 ರೂಪೀಸ್ ಕಾಯಿನ್ ಇದೆಯಲ್ಲ, ಈ 10 ರೂಪೀಸ್ ಕಾಯಿನ್ನ ಅದ್ರ ಮೇಲೆ ಡೈಮಂಡ್ ಇಟ್ಟು ಅಗ್ತಿ ಮೇಲೆ ಡೈಮಂಡ್ ಅಂತ ಮೇಲೆ ಕಲ್ತಾನೆ ಕೊಡಿದಾಗ ಈ 10 ರೂಪಾಯಿ ಇಷ್ಟು ಸ್ಟ್ರಾಂಗ್ ಇತ್ತು. ಅದು 600 ಅಂತ ಹೇಳೋದು ತಗೊಂಡ್ವಿ. ಏನಕ್ಕೆ ತಗೊಂಡ್ವಿ ಅಂತ ಗೊತ್ತಿಲ್ಲ. ಅವರು ಈ ಥರ ಎಲ್ಲ ಇದಕ್ಕೆ ಫುಲ್ ಸೀಟ ಆಗುತ್ತೆ ನಮಗೆಲ್ಲ. ನಮ್ಮ ತಮ್ಮ ಅಂತೂ ಫುಲ್ ಸೀಟ ಅದು ನೋಡಿ ಗೈಸ್. ಎಲ್ಲ ನಮ್ಮ ಕರ್ನಾಟಕದಿಂದ ಎಲ್ಲ ಓಡ್ ಬನ್ನಿ, ಒಳ್ಳೆ ಡೈಮಂಡ್ ಸಿಗ್ತೈತಿಲ್ಲಿ. ಹೆಂಗೆ ಅಂದರೆ ಪಕ್ಕ ಇಲ್ಲ ಓಕೆನಾ. ಇಲ್ಲಿಗೆ ಬಂದು ಎಲ್ಲ ಡೈಮಂಡ್ಸ್ ಎಲ್ಲ ತಗೊಂಡು ಕೋಟಿಗಳಾಗ್ಬಿಟ್ರೆ ಎಲ್ಲ. ನಿಮಗೆ ಇದೊಂದು ನನ್ನಿಂದ ಟಿಪ್ಸ್ ಅಂದರೆ ಹೆಂಗಂದ್ರೆ ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ ನೋಡಿ ಗೈಸ್. ಎಲ್ಲ 1 ಕೋಟಿ ಮಾಡ್ಬೋದು. ಬನ್ನಿ ಎಲ್ಲ ತಗೊಂಬಿಡಿ ಡೈಮಂಡ್ಸ್. ಬನ್ನಿ ಇದೆ ನೋಡಿ ಇದೇ ಡೈಮಂಡ್. कान में बनाएगा, कान में. अल्लाह में एयरपोर्ट ले पकड़ लिए तो करे ना भगवान का और जिया रे भगवान
ಇದೆಲ್ಲ ಮುಂದೆಗಡೆ ಇರೋವಂಥ ಇದು ಎಲ್ಲ ಚಾಟ್ಸ್ ಇದೆ ನೋಡಿ ಗೈಸ್. ಈ ಬೀಚಿಂದ ಒಂಚೂರು ಫುಲ್ಲು ಮುಂದಕ್ಕೆ ಬಂದೆ, ಈ ಥರ ಚಾಟ್ಸ್ಗಳಿದ್ದಾವೆ, ಸಕ್ಕರ ಇದ್ದಾವೆ. ಏನೋ ಫಿಶ್ಶು, ಏಡಿ ಗೀಡಿ ಎಲ್ಲ ಐತೆ ಗುರು ಇಲ್ಲಿ. ಫಿಶ್ಶು, ಏಡಿ ಗೀಡಿ ಇಲ್ಲಿ ಏನಾರ ಇದಾವೆ ನೋಡಿ, ಜಾತ್ರೆ ಐಟಮ್ಸ್. ಪುರಿ ಜಗನ್ನಾಥ್ ಚೈನ್ ಇಲ್ಲ, ಚೈನ್ ಇಲ್ಲ. ಜಗನ್ನಾಥ್ ಬ್ಯಾಗ್. ಏನ್ ತಗಂತಿಲ್ಲ, ಏನಿದೆ ಪೂರಿ ಜಗನ್ನಾಥ್ ತಿಂದ್ಕೊಡಲಿ. ಪೂರಿ ಜಗನ್ನಾಥ್ ತಗೊಳ್ಳಲ್ಲ ಯಾರಿಗೆ? ತೋರ್ಸ ಇಲ್ಲೇ ಇಷ್ಟು ಮುದ್ದಾಗಿದೆ ನೋಡಿ. ಮಾರ್ಬಲ್ ಇದು ಮಾರ್ಬಲ್ ಅಂತ ಎಷ್ಟು? 50 ಅಂದ್ರೆ 50 50 ರೂಪಾಯಿ. ಬೆಲ್ ಇದು ಬಳೆ ಅಲ್ಲ, ಬ್ಯಾಂಗಲ್ಸ್. ಬ್ಯಾಂಗಲ್ಸ್ ಇವೆಲ್ಲ ಗೈಸ್. ಇಲ್ಲಿ ನೋಡಿ ಈ ಥರ ಎಲ್ಲ ಇದೆ. ಇಲ್ಲಿ ಪೂರಿ ಜಗನ್ನಾಥ್ ಎಲ್ಲ ಇದೆ. ಬಾಕ್ಸ್ ಇದು ಉಂಡಿ ಅಂತಾರಲ್ಲ. ಮತ್ತೆ ಇಲ್ಲಿ ಪೆನ್ನು ಏನೋ ಬುಕ್ಸ್ ಎಲ್ಲ ಇಟ್ಕೊಳಕ್ಕೆ ಇದು ಉಂಡಿ. ಆ್ಯಂಡ್ ಇದು ಬಾಕ್ಸು. ಈ ಥರ ಚೆನ್ನಾಗಿದಾವಲ್ಲ, ಇದು ನೋಡಿ ಎಷ್ಟು ಚೆನ್ನಾಗಿದಾವೆ. ಇದು ಚೆನ್ನಾಗಿದೆ. ಏನಿದು ಪೆನ್ನ? ಇವೆಲ್ಲ ಪೆನ್ನು. ಇದು ನೋಡ್ರಿ ಇಲ್ಲಿ, ಇದು ಯಾವ ಥರ ಪೆನ್ ಅಂದರೆ ಹಿಂದೆಗಡೆ ತೆಗೆಯೋದಲ್ಲ, 10 rupees. ಸೊ ಯಾವ ಥರ ಪೆನ್ ಅಂದರೆ 10 rupees ಅಂತ. ಪ್ಲಾಸ್ಟಿಕ್ ಕವರ್ ಇದೆ. ಚಿರೋ ತೋರಿಸೋದು ತಿಕ್ಕೆಲ್ಲ ತೋರಿಸೋಲ್ಲ, ಸಾರಿ ತೆಗ್ ತೋರಿಸ್ಬೋದು ನೋಡಿ. ಇದು ಪೆನ್ ಹಿಂದೆಗಡೆ ಓಪನ್ ಮಾಡಿದ್ರೆ ಪೆನ್. ಓಕೆನಾ? ಇಲ್ಲಿ ಪೂರಿ ಜಗನ್ನಾಥಿಂದ ಈ ಥರ ಇದಾವೆ. ನಾವು ಎಷ್ಟೊಂದು ತಾಂಡಿದ್ವಿ ಈ ಥರವು ಪೂರಿ ಜಗನ್ನಾಥಿನವು. ತೋರ್ಸೋಕ್ಕಾಗಲ್ಲ. ಓಹ್ ಅದು ನಿಜ. ನೋಡಿ ಗೈಸ್, ಇನ್ನೂ ಲೈಟ್ ಬಂತು, ಈಗ ಆನ್ ಮಾಡಿದ್ರು. ಜಗನ್ನಾಥ್ ಅಚ್ಚಾ. ಇದು ಚೆನ್ನಾಗಿದೆ ಅಲ್ಲೋ, ಈ ಥರ ನೋಡು. ಜಗನ್ನಾಥ್ ಪುರಿ ಧಾಮ್, ಜೈ ಜಗನ್ನಾಥ್ ಪುರಿ ಧಾಮ್. ಇದು ಚೆನ್ನಾಗಿದೆ ಗೈಸ್. ಈ ಥರ ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದಾವೆ ಈ ಥರ. ನೋಡಿ ಇಲ್ಲಿ ಈ ಥರ ಇದೆ. ಚೆನ್ನಾಗಿದೆ. ಇದು ಚೆನ್ನಾಗಿದೆಲ್ಲ, ನನಗೆ ಇದು ಬೇಕು ಅನಿಸ್ತೈತೆ. ಇದು ಅಂತವಳ ಬೇರೆ ಅದು ಬೇಕಾಚಿರ. ಆಮೇಲೆ ಅದ್ರ ಮೇಲೆ ಕಮ್ಮಿ ಮಾಡಿಸು. ಇದು ಹಂಗಾರೆ ಎರಡು ತಗ. ಇದು ಚೆನ್ನಾಗಿದಾವೆ ನೋಡೋಕೆ, ನನಗೂ ಒಂದು ಇಷ್ಟ ಆಯಿತು. ಚಿರ ನೀನು ಆ ಥರ ತಗೊಂಡಿದ್ದೆ ಇದಾ? ನಾನು ಹಂಗಾರೆ ಇದು ಗೈಸ್ ಈಗ ಆಲ್ರೆಡಿ ನಮ್ಮ ತಮ್ಮ ತಗೊಂಡಿದ್ದಾನೆ, ನಾನು ನೋಡ್ತಾ ಇದ್ದೀನಿ. ನನಗಿದೆ ಯಾಕೋ ಇದು ಭಾಳ ಇಷ್ಟ ಆಯ್ತದೆ. ಇಲ್ಲಿದೆಯಲ್ಲ ಇದು, ಹೌದು ಇದೊಂದು ಫೋಟೋ ದುಃಖ. ಇದು ಟೆಂಪಲ್ में कितना कर लिया? वो हम लोग नहीं लिया, हम लोग ಗೈಸ್ ನೋಡಿ, ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ದಿದ್ದು ಇವನು ನಮ್ಮ ತಮ್ಮ. ನೋಡಿ ಗೈಸ್, ಏನಾಗಲ್ಲ ಬಿಡ. ರಿಯಲ್ ಆಗಿ ಹೇಳ್ಬೇಕಂದ್ರೆ ನೀವೇ ಕಮೆಂಟ್ ಮಾಡಿ ಗೈಸ್, ಇವನು ಹಿಂಗಿದೆ ಬಾಡಿ ಅಂತ. ನಿಜ ಚೆನ್ನಾಗಿದೆ ಬಾಡಿ. ನಮ್ಮ ತಮ್ಮನ್ನು ತೋರಿಸ್ಬಿಡ್ತೀನಿ ನೋಡಿ. ಒಂದು ಹಂಗೆ ನಮ್ಮ ಫಾಲೋವರ್ಸ್ ಏನು ಫ್ಯಾಮಿಲಿ ಇದು. ನೋಡಿ ನಮ್ಮ ಫ್ಯಾಮಿಲಿ. ನಮ್ಮ ತಮ್ಮ ಇವನು ನನಗೆ ಸಪೋರ್ಟ್ ಮಾಡ್ತಾನೆ. ಚಿಲಿಯಾಗಿದೆ ನೋಡಿ, ಈ ಥರ ಇದೆ. ಅಂತ ಚಂಬು ಇದು ಪೂರಿ ಅಂತ ಇದೆಯಾ ಅಮ್ಮ? ಪೂರಿ ಅಂತ ಇಲ್ಲ ಐತಮ್ಮ ಇದರಲ್ಲಿ, ಪೂರಿ ಅಂತ ಇದೆ ನೋಡಿ. ಈ ಥರ ಎಲ್ಲ ಇರುತ್ತೆ ನೋಡಿ ಗೈಸ್. ಇನ್ನು ಮುಂದೆ ತುಂಬ ಚೆನ್ನಾಗಿರೋ ಇದಾವೆ, ತೋರಿಸ್ತೀನಿ. ಓ ಏಡಿ
ಐಸಿ ನೋಡಿ ಏಡಿ ಫಿಶ್ ಎಲ್ಲ ಐತೆ ನೋಡಿ. ಇದನ್ನ ತಿಂತೀವಿ ನಾವು ಅದನ್ನ ಇದಕ್ಕೆ ಏಡಿ ಏಡಿ ಅಲ್ಲ ಇವರು ಇದನ್ನೆಲ್ಲ ಕೀಳ್ತಾರೆ. ಅಪ್ಪು ಇದೇನಿದು ಅಪ್ಪು ಏನಿವು ನೇಮ್ ಏನು ನೇಮ್ ಪ್ರಾನ್ಸ್ ಅದು ಪ್ರಾನ್ಸ್. ಇದೆಲ್ಲ ಕುಯ್ದಂಗೆ ಬೇಯಿಸ್ಕೊಟ್ಬಿಡ್ತಾರೆ, ಸರ್ರೇ ತಿನ್ಬೋದು. ಬಟ್ ನಾವು ತಿನ್ನಲ್ಲ. ನೋ ಗೈಸ್ ವಿಲ್ ನಾಟ್ ಈಟ್. ಇವರೆಲ್ಲ ತಿನ್ನಲ್ಲ ನಾವು. ಇನ್ನು ಅವ್ನು ಹೋಗ್ತಾ ಹೋಗ್ತೇನೆ ಎಷ್ಟು ಕೊಂಡೈತ್ರಿ ಕಡಿಮೆ ಇಲ್ಲ. ಇದು ನಾವು ಬಂದಿರೋದು ಇನ್ನೊಂದು ಚೂರು ಮುಂದೆ ಅಷ್ಟೇ. ಹೋಗ್ತಾ ಹೋಗ್ತಾ ನೋಡ್ರಿ ಇಷ್ಟು ಐತಿ. ಅಲ್ಲೇ ಇದ್ದಾರೆ ಅಮ್ಮ ಬೋಂಡ ತರ್ತಮ್ಮ. ಇದು ಹೆಂಗೈತೆ ನೋಡ್ರಿ, ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಜಗನ್ನಾಥ್ ಚೆನ್ನಾಗಿದಾರ ನೋಡಿ, ಹೆಂಗೆ ಹೆಂಗಿದೆ ಚೆನ್ನಾಗಿದೆ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಈ ಥರ ಇದಾವೆ. ಇವನ್ ಸ್ವಂತ ಏ ಇಲ್ಲ ಇಲ್ಲ ಇಲ್ಲ, ಚಿರು ಬೇರೆ ನಾನೇ ಬೇರೆ ಡಿಸೈನ್ ತಗೊಂಡ್ರೆ ಆಫ್ ಮಾಡ್ರ ನಡ್ರಿ ಹೋಗೋಣ. ನಡೀರಿ ಮುಂದಕ್ಕೆ. ಇದು ಸ್ಟಿಕ್ಕರ್ಸ್, ಇದು ಚೆನ್ನಾಗೈತೆ. ಜಗನ್ನಾಥ್ ಇಲ್ಲಿ ನೋಡ್ರಿ ದುಡ್ಡು. ಇದು ಏನಿದು ತಿರ್ಕೊಳ್ರಿ, ಕೇಕ್ ಮಿನಿಟ್ ಬಾಯ್ ಈ ಥರ ಇದೆ ನೋಡಿ. ಇದೆಲ್ಲ ತಗೋಬೋದಿತ್ತ, ಅಷ್ಟು ಬೇಗ ಹೋಗ್ತಾಂಡಿದ್ದೀಯಲ್ಲ. ಇದು ತಣನೇ ಅದು ಗೂಬೇಕಣೆ ಇದು. ಇದು ಚೆನ್ನಾಗಿ ಚೆನ್ನಾಗಿಲ್ಲ ಚಿರು. ಆದ್ರೆ ಒಂದೇ ಒಂದಂದ್ರೆ ಎಷ್ಟು ಕಿತ್ನಾ ಬಾಯಿ? 150 ಭಯ್ಯ. 150. ಇದು 150. ಈ ಥರ ನೋಡ್ರಿ ಚಿಕ್ಕ ಟೇಬಲ್ ಹೆಂಗಿದೆ. ಒಂದೇ ಐತದು ಬೇಡ ಕಣಮ್ಮ. ಪೂಜೆ ಮಾಡಿದ್ರೆ ಮಾತ್ರ ಕನ್ನಡ ಬೈ, ಕನ್ನಡ ಕರ್ನಾಟಕ ಬೈ. ಹಮ್ ಸೇಫ್ ಬೈ. ಇಸ್ಕೋ ಜಗನ್ನಾಥ್ ಇದು ಜಗನ್ನಾಥ್. ಅಲ್ಲಿ ನೋಡಮ್ಮ ಅದು ಹೆಂಗೈತೆ. ಹಾಂ ಯೂಟ್ಯೂಬ್ ಇದು ಇದು ಪೂರಿ ಜಗನ್ನಾಥ್ ಹಿಂಗಿದೆ ನೋಡಿ ಗೈಸ್ ಟೆಂಪಲ್ ಸ್ಟ್ರಕ್ಚರ್. ಇಲ್ಲಿ ವೈಟ್ ಇದ್ರಲ್ಲಿ ತೋರಿಸ್ಬೇಕಾದ್ರೆ ಈ ಥರ ಇದೆ, ಬ್ರೌನು ಹೆಂಗಿದೆ ನೋಡಿ, ಚೆನ್ನಾಗಿದೆಲ್ಲ. ಎಲ್ಲೋ ಕಮ್ಗಳಿಗೆಲ್ಲ ಚೆನ್ನ ಪೆನ್ಸಿಲ್ಲ ಮಳೆ ಸ್ಟಾರ್ಟ್ ಆಯ್ತು. ಪೆನ್ನು ಪೆನ್ಸಿಲ್ ಚಿರು ಇಲ್ಲೂ ಚೆನ್ನಾಗಿದೆ ನೋಡು. ಬರ್ತಾ ಬರ್ತಾ ಕೈ ಮಂಚ್ ಎಷ್ಟು ಚೆನ್ನಾಗಿದೆ ನೋಡು. ಅದೇನು ಮಾಡ್ಕೊಳೋದು, ಕೈ ಮೆತ್ತದ ಈ ನನ್ನ ಬಿಟ್ಟು ಎಲ್ಲ ಹೊರಟ್ರು. ಅದೇ ನಾವು ಹೋಗೋಣ. ಇದೆಲ್ಲ ಹೆಂಗಿದೆ ನೋಡಿದ್ರು. ಒಂದು ಅಂಗಡಿಯಿಂದ ಒಂದು ಅಂಗಡಿಗೆ ಹೋದರೆ ಇನ್ನೂ ಡಿಸೈನ್ಸ್ ತುಂಬ ಚೆನ್ನಾಗಿರ್ತಾವೆ ನಿಮಗೆ. ಓಕೆನಾ? ಒಂದು ಅಂಗಡಿ ಬಿಟ್ಟು ಇನ್ನೊಂದು ಅಂಗಡಿ ಗುರು ಹಿಂದೆಯಿಂದ ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಹೋದರೆ ಅದು ಬ್ಲರ್ ಆಗಿದ್ರೆ ಆಗಿ ನೋಡ್ರಿ ಅದೆಲ್ಲ ಅಷ್ಟು ಚೆನ್ನಾಗಿದಲ್ಲ. ತೋರಿಸಿದ್ನಲ್ಲ ನಿಮಗೆಲ್ಲ. ಮಳೆ ಸ್ಟಾರ್ಟ್ ಆಯಿತು, ಎಲ್ಲ ಹೋಗ್ತಾ ಇದೀವಿ. ನೋಡಿ ಫುಲ್ಲು ಮಳೆ ಜೋರು ಒಡಿಶಾದಲ್ಲಿ. ಬರ್ರಿ ಎಲ್ಲ ಅಲ್ಲಿ ಫ್ಯಾಮಿಲಿ ಇನ್ನೊಂದು ಕಡೆ ಹಾಕೊಂಡ್ರೆ ನಾವೊಂದು ಕಡೆ ಹಾಕೊಂಡಿದೀವಿ. ಅಲ್ಲಿ ನೋಡ್ರಿ ರೋಡಲ್ಲೇ ಆಟ ಆಡ್ತಾವನಿ ಅವನವನು. ಫುಲ್ಲು ಮಳೆ. ಇದು ಏನಕ್ಕೆ ಇರ್ಕೊಂಡಿದೆ ಅಂದರೆ ಇದು ಉಪ್ಪಿನಕಾಯಿ ಥರದ್ದು ಸೀಬೆ ಹಣ್ಣು ತಾನೆ, ಸೀಬೆ ಹಣ್ಣಿಂದು ಇದಿತ್ತು, ಉಪ್ಪಿನಕಾಯಿ ಮಾಡ್ಕೊಡ್ತಾರೆ. ಅದನ್ನ ತಿಂದೆ, ಅದಕ್ಕೆ ಹಿಂಗೆ ಹಂಗೆ ಹಿಡ್ಕೊಂಬಿಡಿ. ನೋಡಿ ಹೆಂಗಿದೆ ಮಳೆ. ನಿಂತ್ಕೊಳಕ್ ಪ್ಲೇಸ್ ಇಲ್ಲ, ಲಿಟ್ರಲ್ಲೇ ಎಲ್ಲೂ ಇಲ್ಲ. ಹೆಂಗೆ ಓಡಾಡಿದ್ದು ಲಾಸ್ಟ್ ಸಿಕ್ಕಿರೋದು ಇದೇ ಪ್ಲೇಸು. ನೋಡಿ ಅಲ್ಲೆಲ್ಲ ಹಿಂಗೆ ನಿಂತ್ಕೊಂಬಿಟ್ಟವ್ರೆ. ಲಿಟ್ರಲಿ ನೋ ಪ್ಲೇಸ್ ಎಲ್ಲ ತುಂಬ್ಕೊಂಬಿಟ್ಟವ್ರೆ. ಎಲ್ಲ ಹೋಟೆಲ್ ತುಂಬ್ಕೊಂಡ್ಬಿಟ್ಟವ್ರೆ.
ಗೈಸ್ ಇದು ಬರ್ತಾ ಬರ್ತಾ ಫುಲ್ ಜೋರಾಗ್ತಿದೆ ಸ್ಟಾರ್ಟ್ ಕಂಟ್ರೋಲ್. ಮೊದಲೇ ಪಕ್ಕ ಅಲ್ವಾ, ಜೋರಾಗ್ತಿದೆ. ಇದು ಏನಾಯ್ತು ಗೊತ್ತಾ ಈ ಇನ್ಸಿಡೆಂಟು, ಅವ್ನು ಬರ್ತಿರೋದು ನೋಡ್ತಾ ಅಲ್ಲಿಂದ ಕೂಡ ಹೊಡ್ಕೊಂಡ, ಅಲ್ಲಿಂದ ಕೂಡ ಹೊಡ್ಕೊಂಬಂದು ಅವನಿಗೆ ಚಮಕ್ ಕೊಡ್ತಾವನು. ಇಲ್ಲೆಲ್ಲ ನಿಜವಾಗ್ಲೂ ನಿಧಾನಕ್ಕೆ ಓಡಿಸ್ತಾರೆ ಅನ್ನೋದು ಇಲ್ವೇ ಇಲ್ಲ, ಅಲ್ಲೆಲ್ಲ ಮಧ್ಯದೆಲ್ಲ ತಿರ್ಕೋತಾರೆ ನೋಡಿ. ಎಷ್ಟು ಫುಲ್ಲು ಜೋರಾಗ್ತಿದೆ ಬರ್ತಾ ಬರ್ತಾ. ನಾವು ಬೇರೆ ನಿಂದು ಹೋಗ್ತಾ ಇದೀವಿ. ಈಗೆಲ್ಲ ಓಡ್ಕೊಂಡ್ಬಂದು ಯಾವುದೋ ಹೋಟೆಲ್ ಮುಂದೆ ನಿಂತಿದ್ದೇವೆ. ಫುಲ್ ಅಂದ್ರೆ ಫುಲ್ಲು ಮಳೆ ನೋಡಿ, ಹಿಂಗೆ ಕುರ್ಕೊಂಡೈತೆ. ಮಳೆ ಇಲ್ಲ ಅಂದ್ರೆ ತಗೋದಾಗಿರೋದು. ಅವರೆಲ್ಲ ಸಿಗಾಕೊಂಡ್ಬಿಟ್ಟಿದ್ದಾರೆ. ಅಲ್ಲೇ ನಾವು ಇದನ್ನು ತಿಂತಿದ್ವಲ್ಲ, ಅಲ್ಲೇ ಸಿಗಾಕೊಂಡು ನೋಡಿ. ಎಲ್ಲ ಮಳೆ ಎಲ್ಲ ಹಿಂಗೆ ಬರ್ತಿದೆ, ಅವರೆಲ್ಲ ಅಲ್ಲೇ ಸಿಗಾಕೊಂಡು. ಇಲ್ಲಿ ನೋಡ್ರಿ ಮಳೆ ತುಂಬ್ಕೊಂಡು ನೀರು ಹೆಂಗೆ ಹರಿತೈತೆ. ಗೈಸ್ ಇಲ್ಲೊಂದು ಏನಂದ್ರೆ, ಇಲ್ಲಿ ಬಂದು ಒಂದು ಹೋಟ್ಲ ಹತ್ರ ನಿಂತ್ಕೊಂಡಿದ್ದೀವಲ್ಲ, ಬಿಲ್ ಮಾಡೋಣ ಏನಾದ್ರು ತಿನ್ನೋಣ ಅಂತ ಅಂದ್ರೆ ನಾನು ನಮ್ಮಣ್ಣ ಹುಡುಗದನ್ನೆಲ್ಲ ಹೊಡಿತೀವಿ ಫುಲ್ ಎಂದಿರೋದಕ್ಕೆ. ಲಾಸ್ ಆಫ್ ದೆಮ್. ಗೈಸ್ ಕೊನೆಗೆ ಬಂದ್ವಿ ಮಳೆಯಿಂದ ನಿಂತ್ಕೊಂಡು. ಆಮೇಲೆ ಇಲ್ಲೆಲ್ಲ ಡ್ರೈನೇಜ್ ಓಪನ್ ಆಗ್ಬಿಟ್ಟಿತ್ತು. ಇನ್ನ ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಿದ್ದೆ, ಡ್ರೈನೇಜ್ ಓಪನ್ ಆಗ್ಬಿಟ್ಟು ನೀರೆಲ್ಲ ಆಗಿ ಈಗ ಸ್ನಾನ ಮಾಡ್ಕೊಂಡೆ. ಯಾಕಂದ್ರೆ ಫುಲ್ಲು ಗಲೀಜಾಗಿತ್ತು ಗೈಸ್. ಬಂದ್ವಿ ನಾವು ಎಲ್ಲ ರೂಮಲ್ಲಿ ಇದೀವಿ, ಎಲ್ಲ ಇಲ್ಲೇ ಇದೆ ನೋಡಿ ನಮ್ ಗೈಸ್. ಫುಲ್ಲು ಗುರು, ಫುಲ್ ಆಫ್ ಇದು ತುಂಬಾ ಗಲೀಜಿತ್ತು. ಅದೇನಾರು ಬೀಚ್ ಹತ್ರ ಬೇರೆ ಇತ್ತಲ್ಲ, ಆ್ಯಂಡ್ ಅದು ಡ್ರೈನೇಜ್ ಫುಲ್ ಓಪನ್ ಆಗ್ಬಿಟ್ಟಿದ್ವು. ಎಲ್ಲ ಕಡೆನೂ ಡ್ರೈನೇಜ್ ಓಪನ್, ಸಖತ್ತು ಗಲೀಜ್ ಆಯ್ತು. ಅದಕ್ಕೆ ನೀಟಾಗಿ ಸ್ನಾನ ಮಾಡ್ಕೊಂಡು ಇವಾಗ ಈ ತರ ಇದೀವಿ ನೋಡಿ. ಚೆನ್ನಾಗಲ್ಲ ವಿಡಿಯೋ ನಾನು ಮಾಡೋದು ಗೈಸ್. ಈಗ ಪಿಜ್ಜಾ ತಿಂದಾಯ್ತು, ಒಡಿಶಾ ಪಿಜ್ಜಾ ಚೆನ್ನಾಗಿತ್ತು. ಓಕೆ, ಎಲ್ಲ ನಮ್ಮ ಮನೇಲಿ ಏನಂತವ್ರೆ, ರೊಟ್ಟಿಗೆ ನಮ್ಮ ಅಜ್ಜಿ ಹೇಳಿದ್ರೆ ರೊಟ್ಟಿಗೆ ಇದು ಮಾಡ್ಕೊಡೋರು ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಹಳ್ಳಿ ಕಡೆ ಎಲ್ಲ ಹಿಂಗೆ. ನಮ್ಮ ತಮ್ಮ ಹೊರಟ್ವಿ. ಈಗ ನಾವು ಉಳ್ಕೊಂಡಿರೋ ಲಾಡ್ಜಲ್ಲೇ ರೆಸ್ಟೋರೆಂಟ್ ಇದೆ ಅಂತ, ಅದಕ್ಕೆ ಹೋಗ್ತಾ ಇದೀವಿ. ಈಗ ನಮ್ಮ ಫ್ಯಾಮಿಲಿ ಒಂದು 4-5 ಜನ ಹೆಲ್ತ್ ಕಾನ್ಶಿಯಸ್ಗೋಸ್ಕರ ನಡ್ಕೊಂಬಂದರು. ನಾವೆಲ್ಲ ಫ್ಲೈಟ್ ಅಂತ ಸರ್ ಗಿಫ್ಟ್. ದಿಸ್ ಇಸ್ ಅವ್ರದ್ದು ರೆಸ್ಟೋರೆಂಟ್, ನಮ್ಮ ಹೋಟ್ಲಲ್ಲಿರೋ ರೆಸ್ಟೋರೆಂಟ್ ಇದೆ. ವೆಜ್, ಫುಲ್ಲು ವೆಜ್. ಊಟ ತಗೊಳ್ಳೋದೇ ಹೊರಗಡೆ ಬಂದಿದ್ದೀವಿ. ಬಂದು ರೂಮ್ ಹತ್ರ ಹೋಗಿ ಸ್ಲಿಪ್ಪರ್ಸ್ ಎಲ್ಲ ಹಾಕೊಂಡು ಹೊರಗಡೆ ಬಂದಿದ್ದೀವಿ. ಹಿಂಗಿದೆ ನೋಡಿ ಗೈಸ್, ಹಿಂಗೆ ಹೊರಗಡೆ. ಏನು ಅದು ಪುರುಷೋತ್ತಮ 2 ಇದೆ. ಇದು ಪುರುಷೋತ್ತಮ, ಓಕೆನಾ. ನಮಗೆ ಅಲ್ಲಿ ಸಿಗಲಿಲ್ಲ ಅಂದ್ಬಿಟ್ಟು ಇಲ್ಲಿ ಸಿಕ್ಕಿದೆ. ಅದು ಫುಲ್ ಬುಕ್ ಆಗಿರುತ್ತೆ. ಅದು ಹೆಂಗೆ ಅಂತ ಅಂದರೆ ಗಟ್ಟಲೆ ಮುಂಚೆನೇ ಬುಕ್ ಮಾಡಿರ್ತಾರೆ. ನಾವೆಲ್ಲ ಇಲ್ಲ ಮಣ್ಣ ಇದೆ ನೋಡ್ತೀನಿ. ಈಗ ಏನು ಗೊತ್ತಾ ಗೈಸ್, ಈ ನನ್ನ ಮಗ ಏನು ಮಾಡಿ ಏನಂದರೆ 20 ರೂಪಾಯಿ ಸಾಲ ತಗೊಂಡವನೆ. ಇಲ್ಲಿ ಸಾಲನ ಹೆಂಗೆ ಗೋಜಿ ಮಾಡ್ತಾರೆ ಅಂದರೆ ಫೋನ್ ಕಿತ್ಕೊಂಡವ್ರೆ. ನೋಡ್ರಿ, 20 ರೂಪಾಯಿ ಕೊಟ್ಟ ಐಫೋನ್ ಕೊಟ್ಟರು. ಐಫೋನಿಗೆ 20 ರೂಪಾಯಿ ಕೊಟ್ಟು ಬಂದವನೆ. ನೋಡೋದ್ರಲ್ಲ, ಐಫೋನಿಗೆ 20 ರೂಪಾಯಿ, 20 ರುಪೀಸ್. ಐಫೋನ್ ಬೆಲೆ ತುಂಬ ಐತೆ ಇಲ್ಲಿ. ಅದೇ ಆದ ಅಜ್ಜಿ ಒಂದು 20 ರೂಪಾಯಿ ಕೊಟ್ಟಿಲ್ಲ ಅಂದ್ಬಿಟ್ಟು ನೋಡ್ರಿ ಇಲ್ಲಿ ಶುರು ಹಚ್ಕೊಂಡವ್ರೆ ಆರಾಮಾಗಿ.